ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಡಿಸ್ಟ್ರಿಕ್ಟ್ ಲೈಟ್ಸ್ಗೆ ಸ್ವಾಗತ. ನಾನು ಶ್ವೇತಾ. ಇದೇ ಶುಕ್ರವಾರ ಬಿಡುಗಡೆಯಾಗಲಿರುವ ನೂತನ ಕನ್ನಡ ಚಲನಚಿತ್ರ ರಿವೆಂಜ್ ಚಿತ್ರದ ನಟ ಹಾಗೂ ನಿರ್ಮಾಪಕ ನವೀನ್ ಕುಮಾರ್ ಜಿಲ್ಲೆ ಜನತೆಯು ತಮ್ಮ ಚಿತ್ರವನ್ನು ನೋಡಿ ಹರಸಿ ಆಶೀರ್ವದಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿತ್ರದ ನಟ ಹಾಗೂ ನಿರ್ಮಾಪಕ ನವೀನ್ ಕುಮಾರ್, ರಿವೆಂಜ್ ಚಿತ್ರದಲ್ಲಿ ನಟಿಸಿರುವ ಎಲ್ಲರೂ ಹೊಸ ಕಲಾವಿದರು. ಆದ್ದರಿಂದ ಜಿಲ್ಲಾ ಜನತೆ ಹೊಸ ಕಲಾವಿದರಿಗೆ ಅವಕಾಶ ನೀಡಿ ಅವರನ್ನು ಪ್ರೋತ್ಸಾಹಿಸಬೇಕು. ಕಲಾವಿದರ ಬೆಳವಣಿಗೆಗೆ ನೀವೇ ಕಾರಣಕರ್ತರು. ಈ ನಿಟ್ಟಿನಲ್ಲಿ ನಾನು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇನೆ ಎಂದು ತಿಳಿಸಿದರು. ನಾಳೆ ಇದೆ ರಿಲೀಸ್ ಅಂತಕ್ಕೆ ತಗೊಬಂದು ನಿಲ್ಲಿಸಿದ್ದೀವಿ. ಇದಕ್ಕೆ ನಿಮ್ಮ ಸಪೋರ್ಟು ತುಂಬ ಬೇಕು. ಅದಕ್ಕೋಸ್ಕರನೇ ಮಂಡ್ಯದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟು ಮತ್ತು ಸಹಕಾರ ತುಂಬ ಬೇಕು. ಹೊಸ ಕಲಾವಿದರಿಗೆ ಮತ್ತು ಹೊಸ ಪ್ರೊಡ್ಯೂಸರ್ಗಳಿಗೆ ನಿಮ್ಮ ಬೆಂಬಲ ತುಂಬ ಅವಶ್ಯಕತೆ ಇದೆ. ಆದ್ದರಿಂದ ನೀವು ತುಂಬ ಎಲ್ಲ ಇಲ್ಲಿ ಸೇರಿರೋಂಥ ಎಲ್ಲ ಕಲಾವಿದರು ಬೆಳಿಬೇಕಂತ ಅಂದರೆ ನೀವು ಸಹಕಾರ ಕೊಡಬೇಕಂತ ವಿನಂತಿಸ್ಕೊಳ್ತೀನಿ ನಾನು. ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ನವೀನ್ ಕುಮಾರ್, ನಿರ್ದೇಶಕ ಡಿ ಯೋಗರಾಜ್, ಹೊಸ ಪ್ರತಿಭೆ ಯಶ್, ಕೆಎಸ್ ಇನ್ಸಾರ್ ಉಪಸ್ಥಿತರಿದ್ದರು. ತಮ್ಮ ಪುತ್ರನ ಪರ ಚುನಾವಣಾ ಪ್ರಚಾರ ಕೈಗೊಂಡಿದ್ದ ಸಂದರ್ಭ ನಿನ್ನೆ ಅಷ್ಟೇ ಸಿಎಂ ಕುಮಾರಸ್ವಾಮಿ ಆಘಾತಕಾರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮಾಧ್ಯಮದವರ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಹಲ್ಲೆ ಮಾಡಿದರೆ ನಾನು ಜವಾಬ್ದಾರನಲ್ಲ ಎಂಬ ಹೇಳಿಕೆಯನ್ನು ಜಿಲ್ಲಾ ಪತ್ರಕರ್ತರು ಖಂಡಿಸಿದ್ದಾರೆ. ಮಾಧ್ಯಮದವರ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಹಲ್ಲೆ ಮಾಡಿದರೆ ನಾನು ಜವಾಬ್ದಾರನಲ್ಲ ಎಂಬ ಆಘಾತಕಾರಿ ಹೇಳಿಕೆಯನ್ನ ಜಿಲ್ಲಾ ಪತ್ರಕರ್ತರು ಖಂಡಿಸಿ, ನಮಗೆ ರಕ್ಷಣೆ ಅಗತ್ಯವಿದೆ, ಹಾಗಾಗಿ ರಕ್ಷಣೆಯನ್ನ ನೀಡಿ ಎಂದು ಡಿಸಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಸಹಾಯಾಪ್ತರಿಗೆ ಮತ್ತು ಎಸ್ಪಿ ಶಿವಪ್ರಕಾಶ್ಗೆ ಮನವಿ ಪತ್ರವನ್ನ ಜಿಲ್ಲಾ ಪತ್ರಕರ್ತರು ಸಲ್ಲಿಸಿದರು. ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಆಗುತ್ತೆ, ಕಲ್ಲು ಹೊಡೆದುತ್ತಾರೆ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಒಂದು ವಿಷಯ ನಮಗೆ ತಿಳಿಸಿ ಹೋಗಿ ಕೂಡ ಪ್ರವಾಸ ಮಾಡೋದು ನಾವು ಹೋಗಾಗ ಸರ್. ಈಗ ಅಲ್ಲಿ ತಾಲೂಕು ಐಸೋಲೇಟೆಡ್ ಅಂದರೆ ಹೊರಗಡೆ ನೀವು ಅಲ್ಲಿಗೆಲ್ಲ ಹೋಗ್ತಾ ಇದ್ದಂದ್ರೆ ಬೇರೆ. ಆದರೆ ಸ್ವಲ್ಪ ಪೊಲೀಸ್ ಕೂಡ ನೀವು ಒಂದು ಮಾತಾಡಿ ಹೇಳಿದ್ರೆ ನಮ್ಮವ್ರು ಬರ್ತಾರೆ, ನಮ್ಮ ಜೊತೆ ಇರ್ತಾರೆ. ಪ್ರೆಸೆನ್ಸ್ ಅದ ಪೊಲೀಸ್ ಪ್ರೆಸೆನ್ಸ್ ಇರ್ತದಲ್ಲ, ಅವರಿಗೆ ಕಾಕಿ ನೋಡಿದ್ರೆ ಸ್ವಲ್ಪ ಜನರಿಗೆ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಶಿವಪ್ರಕಾಶ್, ಮೋಹನ್, ಮಾದರಳ್ಳಿ ರಾಜು, ಸತೀಶ್, ಶಶಿಕುಮಾರ್, ಶಶಿಧರ್ ಉಪಸ್ಥಿತರಿದ್ದರು. ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತೇನೆ. ಈಗ ನೀತಿ ಸಂಹಿತೆ ಇರೋದ್ರಿಂದ ನನಗೆ ಯಾವುದೇ ಆಶ್ವಾಸನೆ ಕೊಡುವುದಕ್ಕೆ ಆಗುವುದಿಲ್ಲ. ಚುನಾವಣೆಯ ನಂತರ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ. ಪುತ್ರ ನಿಖಿಲ್ ಪರ ಮದ್ದೂರು ತಾಲೂಕಿನ ಗೆಜ್ಜಲ್ಗೆರೆಯಲ್ಲಿ ಪ್ರಚಾರದಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಇಂದು ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ಕೊಡಬೇಕಿರೋ ಹಿನ್ನೆಲೆಯಲ್ಲಿ ನಾನು ಹೆಚ್ಚಿಗೆ ಚರ್ಚೆ ಮಾಡಲ್ಲ. ಚುನಾವಣೆ ಬಳಿಕ ನಿಮ್ಮ ಸಮಸ್ಯೆ ಬಗೆಹರಿಸೋ ಜವಾಬ್ದಾರಿ ನನ್ನದು. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಬೆಂಬಲಿಸಿ ಎಂದು ಮಂಡ್ಯ ಕಾಂಗ್ರೆಸ್ ನಾಯಕರಲ್ಲಿ ಮನವಿ ಮಾಡಿದರು. ಇನ್ನು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಬಿ ಗೌಡಗೆರೆ, ಹನಕೆರೆಯಲ್ಲಿ ಮತ ಭೇಟಿ ಶುರು ಮಾಡಿದ್ದು ರೋಡ್ ಶೋ ಮೂಲಕ ಮತ ಯಾಚಿಸುತ್ತಿದ್ದಾರೆ. ಅದ್ಧೂರಿ ಸ್ವಾಗತ ನೀಡಿದ ಮತದಾರರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಆ ರೈತ ಕುಟುಂಬದ ನನ್ನ ಅನಾಥ ತಾಯಂದಿರಿಗೆ, ವಿಧವಾ ತಾಯಂದಿರಿಗೆ, ವಿಧವಾ ಸಹೋದರಿಯರಿಗೆ, ಅಷ್ಟು ಕುಟುಂಬಗಳಿಗೆ ಭೇಟಿ ಕೊಟ್ಟು ಏನಾದರೂ ಸಾಂತ್ವನ ಹೇಳಿ ನನ್ನ ಕೈಲಾದ ಮಟ್ಟಿಗೆ ನೆರವು ನೀಡಿದ್ರೆ
ಅದು ಕುಮಾರಸ್ವಾಮಿ ಒಬ್ಬರೇ ಅಂತಕ್ಕಂಥದ್ದನ್ನ ಮಂಡ್ಯ ಜಿಲ್ಲೆಯ ಜನತೆ ಮರೆಯಬೇಕು. ಇವತ್ತು ಬಹಳ ಜನ ಹೇಳ್ತಾರೆ ಮಂಡ್ಯ ಅಭಿವೃದ್ಧಿಗೆ ಪ್ರಚಾರದಲ್ಲಿ ನಿಖಿಲ್ಗೆ ಮಾಜಿ ಸಚಿವ ಕಾಂಗ್ರೆಸ್ ಹಿರಿಯ ನಾಯಕ ಆತ್ಮಾನಂದ, ಶಾಸಕ ಶ್ರೀನಿವಾಸ್ ಸಾಥ್ ನೀಡಿದ್ದಾರೆ. ಪಾಂಡವಪುರ ಪಟ್ಟಣದ ಅಶೋಕ್ ಸ್ಟುಡಿಯೋದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ಧನಂಜಯ್, ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನೆಲೆಯಿಲ್ಲ ಎಂದು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ಧನಂಜಯ, ಕಳೆದ ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗೆ 2,43,000ಕ್ಕೂ ಹೆಚ್ಚು ಮತಗಳು ಬಂದಿರುವುದು ಆತನಿಗೆ ಜಿಲ್ಲೆಯ ಬಗ್ಗೆ ಎಷ್ಟು ಗೊತ್ತಿದೆ ಎಂಬುದನ್ನು ತೋರಿಸುತ್ತದೆ. ಜೆಡಿಎಸ್ ಎಂಬ ಕುಟುಂಬದ ಪಕ್ಷಕ್ಕೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ನೆಲೆಯಿಲ್ಲ ಎಂಬ ಸತ್ಯದ ಅರಿವು ಆತನಿಗೆ ತಿಳಿದಂತೆ ಇಲ್ಲ. ಅಂತಹ ಪಕ್ಷದ ಅಭ್ಯರ್ಥಿಯು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದರು. ನಂತರ ಇದೇ 12ನೇ ತಾರೀಕು ಟಿಎಪಿಸಿಎಂಎಸ್ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಯನ್ನು ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದು, ಈ ಸಭೆಗೆ ರಾಜ್ಯದ ಜಿಲ್ಲೆಯ ತಾಲೂಕು ಮಟ್ಟದ ನಾಯಕರುಗಳು ಹಾಗೂ ಪದಾಧಿಕಾರಿಗಳು ಭಾಗವಹಿಸುತ್ತಿದ್ದಾರೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಭಾಗವಹಿಸಬೇಕೆಂದು ತಿಳಿಸಿದರು. ಒಂದೇ ಕುಟುಂಬಕ್ಕೆ 3 ಅಭ್ಯರ್ಥಿಗಳನ್ನು ನಿಲ್ಲಿಸಿಕೊಂಡು ಉಳಿದಂತ 3 ಕ್ಷೇತ್ರಗಳಲ್ಲಿ ಬಲವಂತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನೇ ತಮ್ಮ ಪಕ್ಷಕ್ಕೆ ನಿಲ್ಲಿಸ್ಕೊಂಡಿರೋದು ಅಂತ ಕಟು ಸತ್ಯ ಇವತ್ತು ರಾಜ್ಯದ ಜನಕ್ಕೆ ಜೆಡಿಎಸ್ ಬಗ್ಗೆ ಗೊತ್ತಿರುವಂಥದ್ದು. ಅಂತಹ ಪಕ್ಷದ ಒಬ್ಬ ಅಭ್ಯರ್ಥಿ ಮಂಡ್ಯ ಜಿಲ್ಲೆ ಬಗ್ಗೆ ಮಾತಾಡುವಂಥ ನೈತಿಕತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇರೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತೀವಿ. ಹಾಗೇನೆ ಮಂಡ್ಯ ಜಿಲ್ಲೆಯಲ್ಲಿ ನರೇಂದ್ರ ಮೋದಿಯವರ 5 ವರ್ಷದ ಆಡಳಿತವನ್ನು ಇವತ್ತು ಜನ ಒಪ್ಪಿದ್ದಾರೆ. ಇವತ್ತು ನಮ್ಮ ಪಕ್ಷದ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಇಡೀ ಜಿಲ್ಲೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತು ಮತ ಬಾಂಧವರು ಮೋದಿ ಸುಮಲತಾ ಈ ಎರಡನ್ನೂ ನೋಡಿ ಇವತ್ತು ಅಭೂತಪೂರ್ವ ಹೋದ ಕಡೆ ಎಲ್ಲ ಒಂದು ವಿಜಯದ ಸಂಕೇತವನ್ನು ಇವತ್ತು ತೋರಿಸ್ತಾ ಇರೋದು. ಈ ಜಿಲ್ಲೆಯಲ್ಲಿ ಜೆಡಿಎಸ್ ನಾಯಕರುಗಳ ಒಂದು ನಿದ್ದೆಗೆಡಿಸುವಂತ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇರೋದು. ಕೆಪಿಸಿಎಂ ಸಭಾಂಗಣದಲ್ಲಿ ನಮ್ಮ ಪಕ್ಷದ ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ಪಕ್ಷದ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು, ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದು, ನಮ್ಮೆಲ್ಲ ಆತ್ಮೀಯ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಗೋಷ್ಠಿಯಲ್ಲಿ ಎಸ್ಸಿ/ಎಸ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಯುವ ಮೋರ್ಚಾ ಅಧ್ಯಕ್ಷ ಸಂದೇಶ್ ಇತರರು ಉಪಸ್ಥಿತರಿದ್ದರು. ಚಿತ್ರರಂಗ ಮಾತ್ರವಲ್ಲ, ಇಡೀ ಮಂಡ್ಯದ ಸ್ವಾಭಿಮಾನಿ ಜನರು ಸುಮಲತಾ ಅಂಬರೀಶ್ ಪರ ಇದ್ದಾರೆ. ಸತ್ಯ ಧರ್ಮಕ್ಕೆ ಜಯ ಸಿಗುತ್ತದೆ, ಸುಮಲತಾ ಗೆಲುವು ನಿಶ್ಚಿತ ಎಂದು ಖ್ಯಾತ ಹಾಸ್ಯ ನಟ ದೊಡ್ಡಣ್ಣ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ವೇಳೆ ತಿಳಿಸಿದರು. ಮಳವಳ್ಳಿ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸುಮಲತಾ ಅಂಬರೀಶ್ ಗೆಲುವಿಗಾಗಿ ಪೂಜೆ ಸಲ್ಲಿಸಿ ಮಾತನಾಡಿದ ಹಾಸ್ಯ ನಟ ದೊಡ್ಡಣ್ಣ, ಕ್ರಮ ಸಂಖ್ಯೆ 20 ಸ್ವಾಭಿಮಾನಿ ಕಹಳೆ ಊದುವ ರೈತ ಚಿಹ್ನೆಗೆ ಮತ ನೀಡಬೇಕು. ಸುಮಲತಾ ಅಂಬರೀಶ್ ರವರು ಗೆಲ್ಲಬೇಕು. ಅವರು ಗೆದ್ದರೆ ಮಂಡ್ಯದ ಸ್ವಾಭಿಮಾನಿ ಗೆದ್ದಂತೆ. ಸ್ವಾಭಿಮಾನಿ ಗೆಲುವು ಮುಖ್ಯವೋ ಇಲ್ಲ ಕುಟುಂಬ ರಾಜಕಾರಣ ಮುಖ್ಯವೋ ನೀವೇ ನಿರ್ಧಾರ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್ ಸಂಬಂಧ ಹೇಗಿತ್ತು ಹಾಗೂ ಅಂಬರೀಶ್ ರವರಿಗೆ ಚಿತ್ರರಂಗದ ಮೇಲೆ ಪ್ರೀತಿ ವಿಶ್ವಾಸವಿತ್ತು. ಮಂಡ್ಯ ಜನರು ಎಂದೇ ಪ್ರಾಣ ಬಿಟ್ಟವರು. ಈಗ ಅವರ ಪತ್ನಿ ಸುಮಲತಾ ಅಂಬರೀಶ್ ರವರು ಸಹ ಮಂಡ್ಯ ಜನ ನಂಬಿದ್ದಾರೆ. ಮಂಡ್ಯದ ಜನರನ್ನ ನಂಬಿದ್ದಾರೆ. ಕೈ ಬಿಡಬೇಡಿ ಎಂದರು. ಸುಮಲತಾ ಬೆನ್ನಲ್ಲಿದೆ ಅಂತ ಹೇಳ್ತಾರೆ, ಅದರ ಬಗ್ಗೆ ಚುನಾವಣೆ ಬರೀ ಚಿತ್ರತಂಡ ಮಾತ್ರ ಇಲ್ಲ, ನೀವು ಕೇಳ್ತಾ ಇರೋದು ಪ್ರಶ್ನೆನೇ ಸರಿ ಇಲ್ಲ. ಅಖಂಡ ಮಂಡ್ಯ ಜಿಲ್ಲೆಯ ಎಲ್ಲ ಸ್ವಾಭಿಮಾನಿ ಜನನು ಸುಮಕ್ನಿಂದ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ, ಸಂತೋಷ ಅನ್ಸುತ್ತೆ. ಏನು ಅನ್ಸುತ್ತೆ ಸರ್ ಈ ಚುನಾವಣೆ? ಸಂತೋಷ ಅನ್ಸುತ್ತೆ. ಚುನಾವಣೆ ಗೆಲ್ತೀವಿ. ಏಕೆಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಾವು ಕೇಳೋದಿಷ್ಟೇ, ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಒಳ್ಳೆಯವರಿಗೆ ನೀನು ಯಶಸ್ಸನ್ನು ಕೊಡೋ ತಂದೆ ಅಂತ ಕೇಳ್ಕೊ. ಇದೇ ಮಾಗನೂರು ಗ್ರಾಮದಲ್ಲಿ ಮನೆ ಮನೆಗೂ ತೆರಳಿ ಮಹಿಳೆಯರನ್ನು ಸುಮಲತಾ ಅಂಬರೀಶ್ಗೆ ಮತ ನೀಡುವಂತೆ ಮನವಿ ಮಾಡಿದರು.
ಈ ಸಂದರ್ಭದಲ್ಲಿ ವೀರಶೈವ ಮುಖಂಡರುಗಳಾದ ನಟರಾಜ್ ಮೂರ್ತಿ, ಮಾಗನೂರು ಶಿವಕುಮಾರ್, ಬಬ್ರುವಾಹನ, ವಕೀಲ ಶ್ರೀಕಂಠಸ್ವಾಮಿ, ಕನ್ನಳ್ಳಿ ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಲೈಟ್ ಸುದ್ದಿಗಳು ಮುಕ್ತಾಯವಾಯಿತು. ನಮಸ್ಕಾರ.